ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮೋತಿಚೂರ್ ಲಡ್ಡು. ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಬೋಂಡ ಎಲ್ಲ ಮಾಡ್ತೀವಿ ಆ ಹಿಟ್ಟು. ಅದನ್ನ ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ನಾವು ನೋಡ್ತಾ ಇರಬಹುದು. ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಕಲಸ್ಕೊತಾ ಇದ್ದೀನಿ. ಯಾವುದೇ ತರಹದ ಗಂಟಿಲ್ಲ. ಈ ರೀತಿಯಾಗಿ ಇಷ್ಟು ಗಟ್ಟಿ ಇದ್ರೆ ಸಾಕು ನಮ್ಗೆ ಹಿಟ್ಟು. ತುಂಬಾ ತೆಳುನು ಬೇಡಿ, ತುಂಬಾ ಗಟ್ಟಿನೂ ಬೇಡಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ಈ ರೀತಿ ಜಾಲರಿ ಇರುವಂತಹ ಸೌಟ್ನ ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಹಾಕೊಂಡ್ರೆ ಆ ಓಲಿಂದ ತಾನಾಗೆ ಬೀಳುತ್ತೆ. ಹಿಟ್ಟು ಚೆನ್ನಾಗಿ ಬಿದ್ದು ಈ ರೀತಿಯಾಗಿ ಉಂಡೆಯಾಗಿ ಬೂಂದಿ ಆಕಾರವಾಗಿ ಆಗುತ್ತೆ. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಇವಾಗ ನಾವು ಎಣ್ಣೆ ಎಲ್ಲ ಸೋರ್ಸ್ಕೊಂಡು ಒಂದ್ ಸೈಡ್ಗೆ ಎತ್ತಿಕ್ಕೋಬೇಕಾಗುತ್ತೆ. ಒಂದು ಸತಿಗೆ ನಾವು 2 ಸೌಟ್ ಅಷ್ಟು ಹಿಟ್ಟನ್ನ ಹಾಕೊಂಡ್ರೆ ಸಾಕು. ತುಂಬಾ ಹಾಕೋದಿಕ್ ಹೋಗ್ಬೇಡಿ, ಚೆನ್ನಾಗಿ ಬೇಯ್ಬೇಕಲ್ವಾ ಬೂಂದಿ. ಈಗ ಮಾಡ್ಕೊಂಡಿರುವಂತಹ ಬೂಂದಿನ ಸ್ವಲ್ಪ ಹೊತ್ತು ಆರೋದಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಆರದ್ಮೇಲೆ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ನಾವ್ಗೆ ಮೋತಿಚೂರ್ ಲಡ್ಡು ಮಾಡ್ತಾ ಇರೋದ್ರಿಂದ ಇದನ್ನ ಪೌಡರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೌಡರ್ ಆದ್ರೆ ಸಾಕು. ತುಂಬಾ ಪೌಡರ್ ಏನ್ ಮಾಡೋದಿಕ್ ಹೋಗ್ಬೇಡಿ, ಮೀಡಿಯಂ ಆಗಿ ಮಾಡ್ಕೊಳ್ಳಿ. ಒಂದು ಬಾಂಡ್ಲಿನ ಇಟ್ಕೊಂಡಿದೀನಿ. 1 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ಳಿ. ಮೀಡಿಯಂ ಆದ್ರೆ ಸಾಕು ಇಷ್ಟು. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ. ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ. 1 ಕಪ್ಗೆ ಅರ್ಧ ಕಪ್ ಅಷ್ಟು ನೀರು ಸಾಕು. ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ನೀಟಾಗಿ ಕೈ ಆಡಿಸ್ಕೊಂಡು ಕರಗಿಸ್ಕೊಳ್ಳಿ. ನಮ್ಗೇನ್ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆದ್ರೆ ಸಾಕು ನಮ್ಗೆ. ನೋಡ್ತಾ ಇರ್ಬೋದು, ಇವಾಗ ಇದಾಗಿದೆ. ಇವಾಗ ಇದಾದ್ರೆ ಸಾಕು, ಪಾಕ ರೆಡಿ ಆಗಿದೆ ಅಂತ ಹೇಳ್ಬೋದು. ನಾವು ಪೌಡರ್ ಮಾಡ್ಕೊಂಡಿರುವಂತಹ ಬೂಂದಿನ ಸೇರ್ಸ್ಕೊತಾ ಇದೀನಿ. ಸೇರ್ಸ್ಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ. ಬೂಂದಿನ ಸೇರ್ಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ನಾವು ಹಾಕಿರುವಂತಹ ಸಕ್ಕರೆ ಪಾಕ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ತಂಗಬೇಕು. ನಮ್ಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ನಮ್ಗೆ ಡ್ರೈ ಆಗಿ ಬರ್ಬೇಕು ನಮ್ಗೆ ಮೋತಿಚೂರ್ ಲಡ್ಡಿಗೆ. ಅದಕ್ಕೇನೆ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅವಾಗ ಕೈ ಆಡಿಸ್ಕೊತಾ ಇರ್ಬೇಕು. ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು. ನೋಡ್ತಾ ಇರ್ಬೋದು ನೀವು, ಬೇಯಿಸ್ತಾ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಇಷ್ಟು ಗಟ್ಟಿ ಬರಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದೀನಿ. ಹಾಕೊಂಡು ಕರ್ಬೂಜದ ಬೀಜ ಅಂತ ಸಿಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ, ಅದನ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ. ಮನೇಲೂ ಕೂಡ ಮಾಡ್ಕೊಂಡು ತಿನ್ಬೋದು. ಚಿಕ್ಕ ಪುಟ್ಟ ಫಂಕ್ಷನ್ ಗಳಿಗೆ ನಾವೇ ಮನೇಲೆ ಮಾಡ್ಕೋಬಹುದು. ಹೊರಗಡೆ ತರೋದಕ್ಕಿಂತ ಮನೇಲಿ ನಾವೇ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ನಿಮ್ ಸ್ವಲ್ಪ ದೊಡ್ಡ ಸೈಜ್ ಉಂಡೆ ಬೇಕು ಅಂದ್ರೆ ದೊಡ್ಡ ಸೈಜ್ ಆಗಿ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಂ ಆಗಿ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಸಾಕು, ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಮೋತಿಚೂರ್ ಲಡ್ಡು ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ನಾವು ಬೇಕರಿಲಿ ತರ್ತೀವಿ ನೋಡಿ ಮೋತಿಚೂರ್ ಲಡ್ಡು, ಆ ತರನೇ ಟೇಸ್ಟ್ ಆಗಿರುತ್ತೆ. ಮತ್ತೆ ಮನೇಲೆ ಮಾಡಿರೋದ್ರಿಂದ ಹೈಜಿನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲೆ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.